ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಸ್ಯಾಟರ್ಡೆ ಮತ್ತು ಲಾಸ್ಟ್ ಸಂಡೇ ವ್ಲಾಗು. ತುಳಸಿ ಹಬ್ಬ ನಾನು ಹೇಗೆ ಮಾಡ್ಕೊಂಡಿದ್ದೆ ಅನ್ನೋದು. ಇದು ಶನಿವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೆ. ಸಿಂಪಲ್ಲಾಗಿ ಯಾವುದು ತೋಚುತ್ತೋ ಅದನ್ನು ಹಾಕೋತೀನಿ ಅವತ್ತಿನ ದಿನ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡಿದ್ದೆ. ಶನಿವಾರ ಅಂದ್ರೇ ಏನೋ ಒಂಥರ ನನಗೆ ಪಾಸಿಟಿವ್ ವೈಬು. ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋವ್ರಿಗೂ ಸಮಾಧಾನ ಇರೋಲ್ಲ. ಹಾಗಾಗಿ ಬೇಗ ಎದ್ದು ಪೂಜೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಕನಕಾಂಬರ ಮತ್ತು ಮಲ್ಲಿಗೆ ಹೂವೆಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಒಂದು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ, ಟಾಪು. ಇದು ಮಲ್ಟಿ ಕಲರ್ ಟಾಪು, ಅದಕ್ಕೆ ಒಂದು ಪಿಂಕ್ ಕಲರ್ ಲೆಗಿನ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ಯೆಲ್ಲೋ ಹಾಕ್ಕೋಬೋದು, ಪಿಂಕ್ ಹಾಕ್ಕೋಬೋದು, ಗ್ರೀನ್ ಹಾಕ್ಕೋಬೋದು, ಒಂಥರ ಸ್ಕೈ ಬ್ಲೂ ಕಲರ್ ಹಾಕ್ಕೋಬೋದು. ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇನ್ನೂ ಹೇರ್ಸ್ ಡ್ರೈ ಆಗಿರಲಿಲ್ಲ. ಅಲ್ಲೋಗಿ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಡ್ತು. 8:15ಗೆ ನಾನು ಹೋಗಬೇಕಿತ್ತು. ಇನ್ನೂ 8:10 ಮನೇಲೇ ಇದ್ದೆ. ಇವಾಗ ಹೋಗ್ತಾ ಇದ್ದೀನಿ. ತುಳಸಿ ಮಣಿ ಸ್ವಲ್ಪ ಇದಾಗ್ಬಿಟ್ಟಿದೆ, ದಾರ ಕಟ್ಟಾಗಂಗೆ ಆಗ್ಬಿಟ್ಟಿದೆ. ನೋಡೋಣ ಬೇರೆದು ಯಾವುದಾದ್ರೂ ತೊಗೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗೋಣ. ರೆಡಿ ಮಾಡ್ಕೊಂಡಿದ್ದೀನಿ. ಕಾಫಿ ತಿಂಡಿ ಎಲ್ಲ ರೆಡಿ ಇದೆ. ಬಾಕ್ಸ್ ತೊಗೊಂಡು ಹೋಗೋದಷ್ಟೇ, ಅಲ್ಲೇ ತಿನ್ಕೋತೀನಿ. ಅಂದರೆ ನಾನು ಅನ್ನ ಸಾಂಬಾರು ಮಾಡಿದ್ದೆ, ಇದೇನು ಮಾಡಿರಲಿಲ್ಲ, ತಿಂಡಿ ಏನು ಮಾಡಿರಲಿಲ್ಲ. ಎರಡೂ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಡುಗೆನೇ ಮಾಡ್ಕೊಂಬಿಟ್ಟಿದ್ದೆ. ಅಡುಗೆ ಮಾಡಿಕೊಂಡು ಬಾಕ್ಸ್ ತೊಗೊಂಡು ಹೋಗ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಗಂಧ ಇಟ್ಕೊಂಡಾಗ ಏನೋ ಒಂಥರ ಮುಖದಲ್ಲಿ ಲಕ್ಷಣವೂ ಚೇಂಜ್ ಆಗಿಬಿಡುತ್ತೆ. ನನಗೆ ಅನಿಸುತ್ತೆ ಹಾಗಂತ. ಮತ್ತು ಸಂಜೆ ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ಹಿಂದಿನ ದಿನ ಶುಕ್ರವಾರ ಅರಸೀಕೆರೆಯಲ್ಲಿ ಗಣಪತಿ ಎತ್ತಿದ್ರು. ಇದು 3 ತಿಂಗಳು ಇಟ್ಟಿರ್ತೀವಿ ನಾವು. ಗೌರಿ ಹಬ್ಬ ಆದಮೇಲೆ, ದೀಪಾವಳಿ ಆದಮೇಲೆ ಗಣೇಶನ ಬಿಡೋದು ರೂಢಿ ಪ್ರತಿ ವರ್ಷ. ಹೋದ ವರ್ಷ ನಾನು ಗಣಪತಿ ಪೆಂಡಾಲ್ಗೆಲ್ಲ ಹೋಗಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಹಳೆ ವೀಡಿಯೋನ ಚೆಕ್ ಮಾಡಿ. ಇದು ಈ ಥರ ಮೆರವಣಿಗೆ ಹೋಗ್ತಾಯಿತ್ತು, ಅದನ್ನು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಜನ ಇದ್ದರು. ನಾನು ಅಲ್ಲಿ ನಿಲ್ಲಕ್ಕೂ ಆಗಲಿಲ್ಲ. ಅವತ್ತು ನನಗೆ ಹೆಡ್ಏಕ್ ಇತ್ತು, ಹಾಗಾಗಿ ನಾನು ತುಂಬ ದೂರನೂ ಹೋಗಲಿಲ್ಲ. ಸುಮ್ಮನೆ ನಮ್ಮ ಲ್ಯಾಬ್ ಮುಂದೆ ಹೋಗಿ ನೋಡ್ಕೊಬಿಟ್ಟು ಬಂದಿದ್ದಷ್ಟೇ. ನೋಡಿ, ಲೈಟ್ ಇದಕ್ಕೆ ಫೋಕಸ್ಸಿಗೆ ಗಣೇಶ ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ. ಹತ್ರದಲ್ಲಿ ಹೋಗಿ ಫೋಟೋ ತಗೊಂಡ್ರೆ ಕ್ಲಿಯರಾಗಿ ಅನಿಸುತ್ತು. ತೋರಿಸ್ತೀನಿ, ನಾನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿರ್ಬೇಕಾದ್ರೆ. ಅದು ಫುಲ್ಲು ಲೈಟಿಂಗ್ಸು. ಈ ಸಲವೇ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು. ಪ್ರತಿ ಸಲ ಇಷ್ಟೊಂದೆಲ್ಲ ಏನು ಮಾಡ್ತಿರ್ಲಿಲ್ಲ. ಲೈಟಿಂಗ್ಸು ಇಷ್ಟೊಂದು ಆಗ್ತಾ ಇರಲಿಲ್ಲ. ಸಿಂಪಲ್ಲಾಗೆ ಇದು ಮಾಡ್ಕೊಳ್ಳೋರು. ಯಾವ ಅಂಗಡಿಗಳ ಮುಂದೆನೂ ಏನು ಲೈಟಿಂಗ್ಸ್ ಆಗ್ತಿರ್ಲಿಲ್ಲ. ಈ ಸಲ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಈ ಥರ ಅಲಂಕಾರ ಮಾಡಿದ್ರು. ಇಡೀ ಅರಸೀಕೆರೆನೇ ಜಿಗಿ ಅಂತಿತ್ತು ಲೈಟ್ ಬೆಳಕಿಗೆ. ಒಂಥರ ಖುಷಿ ಆಗ್ತಿತ್ತು ನೋಡೋಕ್ಕೆ. ನನಗೆ ಗಣಪತಿ ತರುವಾಗ ಎಷ್ಟು ಸೆಲೆಬ್ರೇಟ್ ಮಾಡ್ಕೊಂಡು ತೊಗೊಂಬರ್ತಾರೆ, ಬಿಡುವಾಗಲೂ ಹಾಗೆ ಮಾಡ್ತಾರೆ. ಅದೇನೋ ಅದು ಬೇಜಾರಾಗುತ್ತೆ, ಗಣಪತಿನ ಬಿಟ್ಬಿಡ್ತಾರಲ್ಲ ಅಂತಂದ್ಬಿಟ್ಟು ಎಷ್ಟು ಸಂಭ್ರಮ ಪಟ್ಟಿರ್ತೀವಿ. ಅದನ್ನು ತೊಗೊಂಡೋಗಿ ಹೆಂಗಪ್ಪ ನೀರಲ್ಲಿ ಹಾಕ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಮನೇಲಿ ಗಣಪತಿ ಇಡೋದನ್ನ ರೂಢಿನ ಮಾಡ್ಕೊಂಡಿಲ್ಲ. ನನ್ನ ಮಕ್ಕಳು ಸ್ವಲ್ಪ ಹಠ ಮಾಡಿದ್ರು ಚಿಕ್ಕವರಿದ್ದಾಗ, ಆದರೂ ನಾನು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿಲ್ಲ. ನನಗೇನೋ ಅದೊಂದು ಬೇಜಾರು. ಒಂದು 3-4 ದಿನ ಇಟ್ಟು ಪೂಜೆ ಮಾಡಿ ಮತ್ತೆ ತೊಗೊಂಡೋಗಿ ನೀರಲ್ಲಿ ಬಿಡಬೇಕು ಅಂತ. ಬೇಡ, ಅದ್ರ ಬದಲು ಇಡೋದೇ ಬೇಡ. ಎಲ್ಲಿಟ್ಟಿರ್ತಾರೋ ಅಲ್ಲೇ ಹೋಗಿ ಕೈ ಮುಗಿದ್ಬಿಡೋಣ ಅಂತ ಅಂದ್ಕೊಂಬಿಟ್ಟು ಇದು ಮಾಡಲಿಲ್ಲ. ನಾನು ಅಭ್ಯಾಸನೇ ಮಾಡ್ಕೊಂಡಿಲ್ಲ ಗಣಪತಿ ಇಡೋದನ್ನು. ಎಲ್ಲಿಟ್ಟಿರ್ತಾರೋ ಅಲ್ಲೇ ಕೈ ಮುಗಿದು ಅಕ್ಷತೆ ಹಾಕಿ ಪ್ರಸಾದ ಇಸ್ಕೊಂಡು ಬರೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಹೂ ಪ್ರಸಾದ ಇಸ್ಕೊಂಡು ಹಾಗೆ ಬಂದೆ ಅಷ್ಟೇ. ಇನ್ನೇನು ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಪಟಾಕಿ ಎಲ್ಲ ಹೊಡಿತಾರೆ. ನಾನೇನು ಮೆರವಣಿಗೆಗೂ ಹೋಗಲಿಲ್ಲ. ಮನೆಗೆ ಬಂದರೆ ಕೆಲಸ ಇತ್ತು, ಬಟ್ಟೆ ಎಲ್ಲ ತೊಳೆದಿದ್ದು ಹಾಗೆ ಇತ್ತು, ಅದನ್ನು ಮಡಿಸಿಟ್ಬಿಟ್ಟು. ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬಿಗ್ ಬಾಸ್ ನೋಡಬೇಕಿತ್ತು. ನೋಡಿಬಿಟ್ಟು ಊಟ ಮಾಡಿ ಮಲ್ಕೊಂಡೆ. ನನ್ನ ಮಗ ಹೋಗಿದ್ದ ಫ್ರೆಂಡ್ಸ್ ಜೊತೆ, ಅವನು ಸ್ವಲ್ಪ ದೂರ ಹೋಗಿ ಮೆರವಣಿಗೆ ಎಲ್ಲ ನೋಡಿಕೊಂಡು. ಮಕ್ಕಳಿಗಂದರೆ ಕ್ರೇಜ್ ಇರುತ್ತಲ್ವ, ಹೋಗಿ ಬರೋವ್ರಿಗೂ ಸ್ವಲ್ಪ ಹೊತ್ತು ಇದ್ದಿದ್ದೆ. ಆಮೇಲೆ ಅವ್ನು ಬಂದಮೇಲೆ ಬಾಗಿಲು ತೆಗ್ದ್ಬಿಟ್ಟು ನಾನು ಹೋಗಿ ಮಲ್ಕೊಂಡೆ. ನೆಕ್ಸ್ಟ್ ಡೇ ಸಂಡೇ ಎದ್ದಿದ್ದು ಲೇಟು, 7:15 7:45 ಆಗಿತ್ತು. ಇವತ್ತು ತುಳಸಿ ಹಬ್ಬ. ನಿಧಾನಕ್ಕೆ ಎದ್ದು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ. ಚಪಾತಿ ಬೇಕು ಅಂತ ಹೇಳಿದ, ಹಂಗಾಗಿ ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಹಾಲು ಬಿಸಿಗೆ ಇಟ್ಟಿದ್ದೀನಿ. ಕೆಟಲ್ ರಿಪೇರಿಗೆ ಕೊಟ್ಟಿದ್ವಿ, ಅದು ಇನ್ನೂ ತೊಗೊಂಬಂದಿರಲಿಲ್ಲ. ನೀರನ್ನ ಪಾತ್ರೆಯಲ್ಲೇ ಕಾಯಿಸ್ಕೋಬೇಕಿತ್ತು, ಅದಕ್ಕೆ ಫಸ್ಟ್ ನೀರು ಇಟ್ಬಿಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ನಾನು ಹಾಲು ಕಾಯಿಸ್ಕೋಬೇಕು. ಮತ್ತು ಸ್ವಲ್ಪ ಮಾರ್ಕೆಟಿಗೆಲ್ಲ ಹೋಗಿ ಬರಬೇಕಾಗಿತ್ತು. ನೆಲ್ಲಿಕಾಯಿದು ಇದು ಕಡ್ಡಿ ತಂದಿದ್ವಿ,
ಬೇರೆ ಇದೆಲ್ಲ ಹಣ್ಣು ಹೂವು ಮತ್ತು ಸ್ವಲ್ಪ ಇದಕ್ಕೆ ಪೂಜೆಗೆ ಬೇಕಿತ್ತಲ್ವ, ಸೌತೆಕಾಯಿ ಅದೇನೇನೋ ಬೇಕಿತ್ತು ನನಗೆ. ಹಾಗಾಗಿ ಮಾರ್ಕೆಟಿಗೆ ಹೋಗಿರಲಿಲ್ಲ. ಇವ್ನು ನೀನು ಬಾ ಅಂತ ಕರೆದ ಅಂದ್ಬಿಟ್ಟು ಫಸ್ಟ್ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ಇದು ನೆಲ್ಲಿಕಾಯಿ ಗಿಡ ತೊಗೊಂಡ್ನಲ್ಲ, ಅವಾಗೊಂದು 4-5 ಕೊಟ್ಟಿದ್ರು. ಹಾಗೆ ಇಟ್ಕೊಂಡಿದ್ದೀನಿ. ದೀಪ ಹಚ್ಚಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಪ್ಲೇಟಿಗೆ ಇಟ್ಟೆ. ಅದರಿಂದ ಕವರಲ್ಲೇ ಇತ್ತು, ಹಂಗಾಗಿ ತೆಗೆದು ಪ್ಲೇಟಿಗೆ ಇಟ್ಟೆ. ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿದ್ರೇ ಸ್ವಲ್ಪ ಮೂಡ್ ಚೇಂಜ್ ಆಗೋದು, ಆ್ಯಕ್ಟಿವ್ ಆಗೋದು. ನಾವು ಕೆಲಸ ಮಾಡೋದಕ್ಕೆ ಬಿಸಿ ನೀರು ಕುಡಿದು ಕಾಫಿ ಕುಡಿದು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಾದರೆ ಬೇಗನೂ ಆಗುತ್ತೆ. ಜೊತೆಗೆ ಸ್ವಲ್ಪ ಗೊಜ್ಜಿತ್ತು ಅಂದರೆ ಮಧ್ಯಾಹ್ನ ಅನ್ನ ಕಲಿಸ್ಕೋಬೋದು ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟೆ. ಹಾಗೆ ಕಾಫಿ ಕುಡ್ದಾದ್ಮೇಲೆ ಚಪಾತಿನೂ ರೆಡಿ ಮಾಡಿಕೊಂಡೆ. ಅವನು 1-2 ಚಪಾತಿ ತಿನ್ಕೊಂಡ, ನಾನೊಂದು ಚಪಾತಿ ತಿನ್ಕೊಂಬಿಟ್ಟು ಮಾರ್ಕೆಟಿಗೆ ಹೋಗಿ ಬಂದ್ವಿ. ಎಷ್ಟು ಇದಿತ್ತು ಅಂದರೆ ಎಷ್ಟೊಂದು ಜನ ಮಾಡ್ತಾರೆ, ನನಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಜನ ತುಳಸಿ ಹಬ್ಬ ಮಾಡ್ತಾರೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಬೇಗ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ. ಕೈಕಾಲು ಮುಖ ತೊಳ್ಕೊಂಡು ಸಿಂಪಲ್ಲಾಗಿ. ಇದು ಟಾಪ್ ಕಾಟನ್ ಟಾಪ್ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ದಪ್ಪನೂ ಇದೆ ಮತ್ತು ಟ್ರಾನ್ಸ್ಪರೆಂಟ್ ಏನಿಲ್ಲ. ಕಾಟನ್ ಟಾಪು, ಸೆಕೆನೂ ಆಗೋದಿಲ್ಲ. ಒಂದು ಲೆಗ್ಗಿನ್ ಹಾಕ್ಕೊಂಬಿಟ್ಟು ಕಾಟನ್ ಟಾಪ್ ಹಾಕ್ಕೊಂಡು ಹೊರಟೆ. ಅಂದರೆ ಇನ್ನೇನು ಜಸ್ಟ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ವಾಪಸ್ ಬರೋದು. ನಾನೇನು ಲ್ಯಾಬಿಗೆ ಹೋಗ್ತಿಲ್ಲ, ಸರ್ ನೋಡ್ಕೊತಾರೆ ಅವ್ರು ಇದ್ದಾರಲ್ಲ ಅಂತ ಅಂದ್ಬಿಟ್ಟು. ನನಗೆ ಮನೇಲಿ ಕೆಲಸ ಇತ್ತು. ಇದು ಮಧ್ಯದಲ್ಲಿ ಒಂದು ಲೇಸ್ ಇದೆ, ವೈಟ್ ಲೇಸು. ಸೈಡಲ್ಲೂ ಅದೇ ಲೇಸ್ ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ ಫಿನಿಶಿಂಗು, ಸೀಕ್ವೆನ್ಸ್ ವರ್ಕ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ. ಇದಾಗಲೇ ತುಂಬ ವರ್ಷ ಆಯಿತು ತೊಗೊಂಡು, 4-5 ವರ್ಷ ಆಯಿತು. ಆದರೂ ಆ ಕಲರ್ ಏನು ಡಲ್ ಆಗಿಲ್ಲ. ಈ ಥರ ಲೇಸ್ ಇದೆ ಮಧ್ಯದಲ್ಲೆಲ್ಲ. ಚೆನ್ನಾಗಿದೆ ಮಾತ್ರ. ಸ್ವಲ್ಪ ಟೈಟ್ ಅನ್ನಿಸ್ತಿದೆ, ಅಂದರೆ ಹಳೇದು ಡ್ರೆಸ್ಸು. ಸಂಡೇಸ್ ಮಾತ್ರ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಮಾರ್ಕೆಟಿಗೆ ಹೋಗಿ ಬಂದಾಯಿತು. ಸ್ವಲ್ಪ ತುಳಸಿ ಕಟ್ಟೆನ ವಾಶ್ ಮಾಡ್ಕೊಳ್ಳೋಣ ಅಂತಂದರೆ ದೀಪ ಎಲ್ಲ ಹಚ್ಚಿರ್ತೀನಲ್ಲ, ಅದು ಫುಲ್ ಹೊಗೆ ಎಲ್ಲ ಕಟ್ಕೊಂಡು ಬ್ಲ್ಯಾಕ್ ಆಗಿರುತ್ತೆ. ಅದಕ್ಕೆ ಕ್ಲೀನಾಗೆ ಸೋಪು ಇದು ತೊಗೊಂಡು ವಾಶ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಪೇಂಟ್ ಮಾಡಬೇಕಿತ್ತು, 2 ವರ್ಷ ಆಯಿತು. ಆದರೂ ಏನು ಆಗಿಲ್ಲ, ನೀಟಾಗೇ ಇದೆ. ಹಾಗಾಗಿ ನಾನು ಪೇಂಟ್ ಮಾಡಿಲ್ಲ, ಜಸ್ಟ್ ವಾಶ್ ಮಾಡ್ಕೊತಾ ಇದ್ದೀನಿ. ಹೊಸದೊಂದು ಬ್ರಷ್ ತೊಗೊಂಡು ಅದಕ್ಕೆ ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಬಿಟ್ಟು, ಶಾಂಪು ಸೋಪಿನ ಪುಡಿ ಎಲ್ಲ ಹಾಕ್ಕೊಂಡು ಕ್ಲೀನಾಗೆ ವಾಶ್ ಮಾಡ್ಕೊತೀನಿ. ಆ ಟೈಲ್ಸ್ ಇದೆಯಲ್ಲ ಹಿಂದ್ಗಡೆ, ಅದು ಕೂಡ ಮಸಿ ಆಗಿಬಿಟ್ಟಿತ್ತು. ದೀಪ ಹಚ್ಚಿಡ್ತೀನಲ್ಲ ಡೈಲಿ, ಅದು ಸ್ವಲ್ಪ ಮಸಿ ಕಟ್ಕೊಂಬಿಟ್ಟಿತ್ತು. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಪೇಂಟ್ ಮಾಡಬೇಕು ಅಂದರೆ ಒಂದು 3-4 ದಿನ ಮುಂಚೆನೇ ಮಾಡಬೇಕು. ನನಗೆ ಟೈಮ್ ಇರಲಿಲ್ಲ. ಅಷ್ಟರಲ್ಲೊಂದು ಫೋನ್ ಕಾಲ್ ಬಂದಿತ್ತು, ಮಾತಾಡಿಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ಏನು ಗೊತ್ತಾ, ಫೋನ್ ಬಂದರೆ ಅದೆಷ್ಟು ಬೇಗ ಕೆಲಸ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಫೋನಲ್ಲಿ ಮಾತಾಡಿಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರು ಇಟ್ಕೊಂಡು ತೊಳ್ಕೊತಾ ಇದ್ದೀನಿ. ಅಂದರೆ ಎಣ್ಣೆ ಜಿಡ್ಡೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ತಿಂಗಳಿಗೊಮ್ಮೆ ವಾಶ್ ಮಾಡ್ಕೊತಿರ್ತೀನಿ, ಅದನ್ನೇನು ನಾನು ವೀಡಿಯೋ ಮಾಡಿರಲ್ಲ. ಬಟ್ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತಿದ್ನಲ್ಲ ಅಂತ ಅಂದ್ಬಿಟ್ಟು ಅದು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಫೋನ್ನ ವೀಡಿಯೋ ರೆಕಾರ್ಡ್ ಆಗಲಿ ಅಂತ ಅಂದ್ಬಿಟ್ಟು ವಾಶ್ ಮಾಡ್ತಿದ್ದೆ. ಫುಲ್ಲು ಮಸಿ ಕಟ್ಕೊಂಬಿಟ್ಟಿತ್ತು ಹಿಂದೆ ಎಲ್ಲ. 1 ತಿಂಗಳಾಗಿದೆ ಅಷ್ಟೇ ನಾನು ಕ್ಲೀನ್ ಮಾಡಿ ಅಷ್ಟು ಜಲ್ದಿ. ಮತ್ತು ಮಧ್ಯಾಹ್ನ ನಾನು ಏನೂ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ಟೊಮೆಟೊ ಗೊಜ್ಜಿತ್ತಲ್ಲ ಅದನ್ನೇ ಕಲಸಿ ಊಟ ಮಾಡ್ತಿದ್ದೀವಿ. ಭಾನುವಾರ ಬೇರೆ ನಾನ್ ವೆಜ್ ಇಲ್ಲ, ಬರೀ ವೆಜ್ಜು. ನನ್ನ ಮಗ ಮರ್ತ್ಬಿಟ್ಟು ಕೇಳ್ತೀಯಾನೆ, ಇದೇನು ವೆಜ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಅವನಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದು ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಧೂಳೆಲ್ಲ ತೆಗ್ದಿದ್ನಲ್ಲ, ಕ್ಲೀನಾಗಿ ಮನೆ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅವಲಕ್ಕಿ ಮತ್ತು ಕಜ್ಜಾಯ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟಿದೆ, ಅಮ್ಮ ಕೊಟ್ಟು ಕಳಿಸಿದ್ರು ಊರಿಂದ. ಅದೇ ಹಿಟ್ಟಲ್ಲಿ ಕಜ್ಜಾಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೂರಣನೂ ಇತ್ತು ದೀಪಾವಳಿ ಹಬ್ಬದ್ದು, ಹಾಗೆ ಇಟ್ಬಿಟ್ಟಿದ್ದೆ. ಅದರಲ್ಲೂ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ನಾನ ಮಾಡ್ಕೊಂಬಂದೆ. ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ಆದರೆ ನೋಡಿ ಇಷ್ಟು ಮಾಡಿದ್ದೀನಿ. ಅದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳಲಿಲ್ಲ, ಕಜ್ಜಾಯ ಮಾಡ್ದೆಲ್ಲ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಜ್ಜಾಯ ಮಾಡಿಕೊಂಡು ಒಂದು 20-25 ಕಜ್ಜಾಯ ಆಗಿತ್ತು. ಸ್ವಲ್ಪ ಒಂದು 5-6 ಒಬ್ಬಟ್ಟು ಆಗಿತ್ತು. ನಮ್ಮ ಮನೇಲಿ ಏನು ಸಿಹಿ ಅವನೇನು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕಷ್ಟೇ. ಈ ಸೆಕೆ ಅಂದರೆ ಸೆಕೆ ಆಗ್ತಿತ್ತು. ಅಡುಗೆ ಮನೇಲಿ ನಿಂತು ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡು ಬಂದೆ. ಈ ಸ್ಯಾರಿ ನೀವು ನೋಡಿರ್ತೀರ, ನಾನು ವೀಡಿಯೋ ಮಾಡಿದ್ದೆ ಈ ಸ್ಯಾರಿ ಮತ್ತು ಬ್ಲೌಸ್ದು. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ನನ್ನ ಹಳೆ ವಿಡಿಯೋ ಚೆಕ್ ಮಾಡಿ. ಅದಕ್ಕೆ ಬ್ಯಾಂಗಲ್ ಇತ್ತು ಮನೇಲೆ, ಅದನ್ನೇ ಮ್ಯಾಚಿಂಗ್ ಇರುವಾಗ ಯಾಕೆ ಬೇರೆದು ಹಾಕ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಆಫ್ ವೈಟ್ ಒಂದು ಬ್ಯಾಂಗಲ್ 1 ಡಜನ್ ಇತ್ತು, ಒಂದು ಆರೆಂಜ್ ಕಲರ್ ಇತ್ತು. 2 ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ. ಇದು ಪಲ್ ಸೆಟ್ಟು, ಇಯರಿಂಗು ಜೊತೆಗೆ ಇದು ಚೈನು
ಇದು ರೀಸೆಂಟಾಗಿ ಇದು ಮಾಡ್ಕೊಂಡಿದ್ದು, ನೀವು ನೋಡಿರ್ತೀರ ಜನ್ಮಾಷ್ಟಮಿ ವಿಡಿಯೋದಲ್ಲೆಲ್ಲ. ಅವಾಗ ಹಾಕ್ಕೊಂಡಿದ್ದೆ ಗೌರಿ ಹಬ್ಬದಲ್ಲಿ ಮತ್ತು ಜನ್ಮಾಷ್ಟಮಿ ವಿಡಿಯೋದಲ್ಲಿ, ಆವಾಗಲೇ ತೊಗೊಂಡಿದ್ದು. ಬರೀ ಪರ್ಲಿಗೆ ನಾನು ಗೋಲ್ಡ್ ಗುಂಡನ್ನ ಮಾಡಿಸಿ ಹಾಕ್ಕೊಂಡಿದ್ದೀನಿ. ಅದೇ ಜೋಮಾಲೆ ಗುಂಡು ಅಂತಾರಲ್ಲ, ಅದನ್ನು ಮಧ್ಯ ಮಧ್ಯ ಸೇರಿಸಿ ಹಾಕ್ಸಿದ್ದೀನಿ. ಬರೀ 4.5 ಗ್ರಾಮ್ ಏನೋ ಅದಷ್ಟೇ ಅದು ಗುಂಡು. ಇಯರಿಂಗ್ ಹಳೇದೇ ಇತ್ತು, ಅದನ್ನೇ ಸೆಟ್ ಮಾಡ್ಕೊಂಡಿದ್ದೆ. ನೋಡ್ತಾ ಸಂಜೆ ಆಗಿಬಿಡ್ತು. ರೆಡಿ ಆಗೋಷ್ಟರೊಳಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು, ಇದು ಕೃಷ್ಣ ನನಗೆ ಎತ್ತಕ್ಕಾಗಲ್ಲ, ನನ್ನ ಮಗ ಹೇಗೂ ಇದ್ನಲ್ಲ ಅಂತ ಅಂದ್ಬಿಟ್ಟು ಎತ್ತಿಸಿ ಹೊರಗಡೆ ಇಟ್ಟು ಕ್ಲೀನಾಗೆಲ್ಲ ಇದು ಮಾಡಿ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಕಜ್ಜಾಯ ಅವಲಕ್ಕಿ ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ಕೊಂಡಿದ್ದೆ. ಹೂವು ನನಗೆ ದುಂಡ್ಮಲ್ಗೆ ಹೂವು ಬೇಕಿತ್ತು, ಸಿಗಲೇ ಇಲ್ಲ. ಕಾಕಡ ಹೂವು ಸಿಕ್ಕಿತ್ತು, ಅದನ್ನೇ ತುಳಸಿಗೆ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಮುಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ. ಹೀಗಿದೆ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ? ಒಂದು ನೆಲ್ಲಿಕಾಯಿ ದೀಪ ಆರತಿನೂ ಮಾಡಿಕೊಂಡೆ. ಇದು ಸಿಂಪಲ್ಲು, ಜನ ಯಾರೂ ಇರಲಿಲ್ಲ ನಂಗೆ ವೀಡಿಯೋ ಮಾಡಿಕೊಡೋದಕ್ಕೆ. ಆ ಕಡೆ ಈ ಕಡೆ ಇಡಬೇಕಾಗಿದ್ದ ದೀಪನ ಒಂದೇ ಸೈಡ್ ಇಟ್ಕೊಂಡಿದ್ದೀನಿ ಬಾಗಿಲಲ್ಲಿ. ಬಿಕಾಸ್ ಆ ಕಡೆ ಕೃಷ್ಣ ಇಟ್ಟಿದ್ದೀನಲ್ಲ, ಅಲ್ಲಿ ಇಡ್ತಿದ್ದೆ ದೀಪ. ಈ ಕಡೆ ಇಟ್ಟರೆ ಗಾಳಿಗೆ ಆರೋಗ್ಬಿಡುತ್ತೆ, ಅದಕ್ಕೆ ಈ ಕಡೆ ಇಟ್ಟಿದ್ದೀನಿ. ತುಳಸಿ ಗಿಡದ ದೀಪನೂ ಅಷ್ಟೇ ಈ ಕಡೆ ರೈಟ್ ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೃಷ್ಣ ಪೂರ್ತಿ ಜಾಗದಲ್ಲೇ ಕೃಷ್ಣನೇ ಕೂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೆಲ್ಲಿಕಾಯಿ ಗಿಡನೂ ಇಟ್ಟಿದ್ದೀನಿ, ಅದು ಕಾಣಿಸ್ತಿಲ್ಲ. ತುಳಸಿ ಗಿಡದ ಹಿಂಭಾಗಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ. ಅದೇನೋ ಗೊತ್ತಿಲ್ಲ, ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ರು ಸೆಕೆ ಆಗ್ತಿತ್ತು ಅವತ್ತು. ಸ್ವಲ್ಪ ಗಾಳಿನೂ ಬೀಸ್ತಾ ಇತ್ತು ಹೊರಗಡೆ. ಸಿಂಪಲಾಗಿತ್ತು. ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ. ನನ್ನ ಮಗನೂ ಎಲ್ಲ ಆಚೆ ಹೋಗ್ಬಿಟ್ಟಿದ್ದ. ಸೆಲ್ಫ್ ವೀಡಿಯೋ ಮಾಡಬೇಕಾಯ್ತು, ಇಲ್ಲಾಂದರೆ ಸ್ಯಾರಿ ಪೂರ್ತಿ ವೀಡಿಯೋ ಮಾಡ್ಕೋಬೋದಾಗಿತ್ತು. ಚೆನ್ನಾಗಿತ್ತು ಮಾತ್ರ, ಚೆನ್ನಾಗಿ ಕಾಣಿಸ್ತಿತ್ತು. ಆರೆಂಜು ಮತ್ತು ಆಫ್ ವೈಟ್ ಸ್ಯಾರಿ ಅದು. ನನಗೆ ಕೃಷ್ಣನ ಜೊತೆ ಫೋಟೋ ತೆಕ್ಕೋಬೇಕು, ಆದರೆ ಜಾಗ ಇಲ್ಲ. ನಾನು ಒಳಗಡೆ, ಕೃಷ್ಣ ಹೊರಗಡೆ, ಹಾಗೆ ಫೋಟೋ ತೆಕ್ಕೊಂಡಿದ್ದೀನಿ. ಸೆಲ್ಫಿನೇ ತೆಕ್ಕೊಂಡೆ. ಅದು ಏನೋ ಒಂಥರ ನನಗೆ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿ ಫೋಟೋ ತೆಕ್ಕೋತಾ ಇರ್ತೀನಿ. ಅದರಲ್ಲೂ ಕೃಷ್ಣನ ಐಡಲ್ ಇದ್ದಾಗಂತೂ ಬಿಡೋದೇ ಇಲ್ಲ. ಒಂದಾದರೂ ಸೆಲ್ಫಿ ಬೇಕು. ಇಷ್ಟು ಮುದ್ದಾಗಿ ರೆಡಿ ಮಾಡಿದ್ದೀನಿ, ಒಂದು ಫೋಟೋ ತೆಕ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ? ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಒಳಗಡೆನೂ ಈ ಥರ ಅವಲಕ್ಕಿ ಮತ್ತು ಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹೇಗಿತ್ತು ವಿಡಿಯೋ? ನೀವು ಹೀಗೆ ಸೆಲೆಬ್ರೇಟ್ ಮಾಡಿದ್ರಾ ಅಥವಾ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ರಾ? ಆ್ಯಕ್ಚುಲಿ ಸಿಂಪಲ್ಲೇ. ಲೇಟ್ ಆಗಿಬಿಟ್ಟಿತ್ತು. 7 ಗಂಟೆಗೆ ನೋಡಿ ಎಷ್ಟು ಕತ್ಲಾಗಿದೆ. 6:30 7 ಗಂಟೆ ಅಂದ್ಕೊತೀನಿ ಟೈಮು. ಅಷ್ಟು ಕತ್ಲಾಗಿತ್ತು. ಇದೆಲ್ಲ ಆದಮೇಲೆ ಈಗ ನಾನು ಪೂಜೆ ವಿಡಿಯೋನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಅದು ಸ್ಟ್ಯಾಂಡ್ಗೆ ಹಾಕಿದ್ದೆ ಫೋನು, ಅದು ನೋಡಿಲ್ಲ, ರೆಕಾರ್ಡ್ ಆಗಿದೆ ಅಂತಲೇ ಅಂದ್ಕೊಂಡಿಲ್ಲ. ಆಮೇಲೆ ಗೊತ್ತಾಯಿತು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಪೂಜೆ ಮಾಡ್ಕೊಂಡಾದಮೇಲೆ ನೆಲ್ಲಿಕಾಯಿ ಆರತಿ ಒಂದು ಮಾಡಿಕೊಂಡು, ಅದು ಎಲ್ಲರೂ ಮಾಡ್ತಾರೆ. ನೆಲ್ಲಿಕಾಯಿ ಆರತಿ ಮಾಡಿದ್ರೆ ಕಾರ್ತಿಕದಲ್ಲಿ ತುಂಬ ಒಳ್ಳೆಯದಂತೆ. ಪ್ರತಿ ವಾರನೂ ಮಾಡ್ತಾರೆ ಕೆಲವರು, ಬಟ್ ನಾನು ಮಾಡಲ್ಲ. ದೀಪಾವಳಿ ಹಬ್ಬದಲ್ಲಿ ಒನ್ಸ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ತುಳಸಿ ಹಬ್ಬದಲ್ಲಿ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು. ಒಂಥರ ನನಗೆ ನಾನು ತುಂಬ ಇಷ್ಟಪಟ್ಟು ಮಾಡೋ ಹಬ್ಬದಲ್ಲಿ ಜನ್ಮಾಷ್ಟಮಿ ಬಿಟ್ಟರೆ ಇದೇನೆ. ಅದೇನೋ ಗೊತ್ತಿಲ್ಲ, ಕೃಷ್ಣಂಗೆ ಸಂಬಂಧಪಟ್ಟಿದ್ದ ಹಬ್ಬ ಅಂದ ತಕ್ಷಣ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಸುಸ್ತಾದರೂ ಪರವಾಗಿಲ್ಲ, ಅಥವಾ ಆರಾಮಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹಬ್ಬ ಮಾಡಬೇಕು. ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ. ಅಂದರೆ ಈ ಸಲ ಕಜ್ಜಾಯ ಒಂದು ಸ್ಪೆಷಲ್ಲು. ಪೂಜೆಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಮಾಡಿದ್ದೆ. ಮೊದಲೆಲ್ಲ ಮಾಡ್ತಿದ್ವಿ, ಈಗ ಟೈಮ್ ಇಲ್ಲದೆ ಕಜ್ಜಾಯನೂ ಇಲ್ಲ, ಏನೂ ಇಲ್ಲ. ಹಿಟ್ಟು ಕೊಟ್ಟು ಕಳಿಸಿದ್ದಕ್ಕೆ ಅದರಲ್ಲೇ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅವಲಕ್ಕಿ ಪ್ರಸಾದ, ಕೃಷ್ಣಂಗೆ ಅವಲಕ್ಕಿ ಅಂದರೆ ಇಷ್ಟ ಅಲ್ವಾ, ಅದನ್ನೇ ಮಾಡಿದ್ದೆ. ಸ್ವಲ್ಪ ಕೋಸಂಬರಿನೂ ಮಾಡ್ಕೊಂಡಿದ್ದೆ. ಅಡುಗೆ ಏನೇನು ಸ್ಪೆಷಲಾಗಿ ಮಾಡಿರಲಿಲ್ಲ. ಹೋಳ್ಗೆ ಹೂರ್ಣ ಇತ್ತಲ್ಲ, ಅದನ್ನೇ ನಾನು ನೈವೇದ್ಯ ಮಾಡಿರಲಿಲ್ಲ. ಯಾಕೆಂದರೆ ಹಳೇದು ಹೂರ್ಣ ಎತ್ತಿಟ್ಟಿದ್ದನ್ನೇ ಮಾಡಿದ್ರಿಂದ ಅದನ್ನೇನು ನೈವೇದ್ಯ ಮಾಡಿರಲಿಲ್ಲ. ಜಸ್ಟ್ ನಮಗೆ ತಿನ್ನೋಕ್ಕಷ್ಟೇ ಮಾಡಿದ್ದೆ. ಹೀಗಿತ್ತು ನಮ್ಮ ಮನೆ ತುಳಸಿ ಹಬ್ಬ. ಥ್ಯಾಂಕ್ ಯು ಫಾರ್ ವಾಚಿಂಗ್.